ನಮ್ಮ ರಾಷ್ಟ್ರಧ್ವಜ ರಾತ್ರೋರಾತ್ರಿ ಯಾವುದೋ ಒಂದು ರೂಪದಲ್ಲಿ ತಯಾರಾದಂತಹ ರಾಷ್ಟ್ರಧ್ವಜ ಅಲ್ಲ. ಅದಕ್ಕೆ ತನ್ನದೇ ಆದ ಹಲವಾರು ಹಂತಗಳಲ್ಲಿ ವಿನ್ಯಾಸಗೊಂಡು ಇವತ್ತು ತ್ರಿವರ್ಣ ಧ್ವಜ ಆಗಿ ನಿಂತಿದೆ. ನಮ್ಮ ರಾಷ್ಟ್ರಧ್ವಜವನ್ನು ತಯಾರಿಸಿದ ಮೂಲ ವ್ಯಕ್ತಿ ಅಂದರೆ ಪಿಂಗಳಿ ವೆಂಕಯ್ಯನವರು. ರಾಷ್ಟ್ರಧ್ವಜವನ್ನು ನೇಯಲಿಕ್ಕೆ ಅಧಿಕೃತವಾಗಿ ಅನುಮತಿ ಇರೋದು ಏಕೈಕ ಸ್ಥಳ ನಮ್ಮ ಕರ್ನಾಟಕದ ಧಾರವಾಡ ಜಿಲ್ಲೆಯ ಘರಗಟ್ಟಿ. ಖಾದಿ ಗ್ರಾಮೋದ್ಯೋಗ ಗಾಂಧೀಜಿಯವರ ಕನಸು. ಸ್ವತಂತ್ರೋತ್ಸವದಂದು ದೆಹಲಿಯ ಕೆಂಪುಕೋಟೆಯ ಮೇಲೆ ಬಾನೆತ್ತರಕ್ಕೆ ಹಾರುವ ರೋಮಾಂಚನ ಮೂಡಿಸುವ ರಾಷ್ಟ್ರಧ್ವಜ ಕನ್ನಡದ ಧಾರವಾಡದ ಗರಗದ ಕೊಡುಗೆ. ಗರಗವು ಧಾರವಾಡದಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಗರಗದ ಇನ್ನೊಂದು ಹಿರಿಮೆ ಸ್ವತಂತ್ರ ಹೋರಾಟಕ್ಕೆ ಕರ್ನಾಟಕದಿಂದ ಅತಿ ಹೆಚ್ಚು ಸ್ವತಂತ್ರ ಹೋರಾಟಗಾರರನ್ನು ಅರ್ಪಿಸಿದ ಗ್ರಾಮ. ಅವತ್ತಿನಿಂದ ಇವತ್ತಿನವರೆಗೂ ದೇಶ ಸೇವೆ ಮಾಡುತ್ತಿರುವ ಗರಗದ ಜನತೆ. ಭಾರತದಲ್ಲಿ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹಾರಾಡುವ ಭಾರತದ ತ್ರಿವರ್ಣ ಧ್ವಜ ಗರಗದ ಜನತೆಯ ಕೊಡುಗೆ. ನಮ್ಮ ರಾಷ್ಟ್ರಧ್ವಜಕ್ಕೆ ಸ್ವತಂತ್ರ ಹೋರಾಟದಷ್ಟೇ ಮಹತ್ವವಾದ ಇತಿಹಾಸವಿದೆ. ಆಗಸ್ಟ್ 7, 1906ರಲ್ಲಿ ಸತ್ಯೇಂದ್ರ ಪ್ರಸಾದ್ ಬೋಸ್ ಹಾಗೂ ಹೇಮಚಂದ್ರ ಕನ್ನೊಂಗೆರವರು ಕೋಲ್ಕತ್ತಾದ ಗ್ರೀಸ್ ಉದ್ಯಾನವನದಲ್ಲಿ ಭಾರತೀಯರದ್ದೇ ಅನ್ನುವ ಮೊದಲ ಅನಧಿಕೃತ ಧ್ವಜವೊಂದನ್ನು ಪರಿಚಯಿಸಿದ್ರು. ಅದೇ ವಂದೇ ಮಾತರಂ ಧ್ವಜ. ಮುಂದೆ ಅದೇ ರೂಪದಲ್ಲಿ ಧ್ವಜ ರೂಪ ತಾಳಿದವು. 1916ರಲ್ಲಿ ಅಖಿಲ ಭಾರತ ಓಂ ರೂಲ್ ಚಳುವಳಿಯ ಕಾಲಕ್ಕೆ ಸಪ್ತರ್ಷಿ ಮಂಡಲ ಹಾಗೂ ಬ್ರಿಟಿಷ್ ಅಧಿಪತ್ಯ ಎರಡನ್ನೂ ಸೂಚಿಸುವ ಧ್ವಜ ಚಾಲನೆಗೆ ಬಂತು. 1921ರಲ್ಲಿ ಗಾಂಧೀಜಿಯವರು ಲಾಲ್ ಹನ್ಸ್ರಾಜ್ ಅವರ ಚರಕದ ಪರಿಕಲ್ಪನೆಯಿಂದ ಪ್ರೇರೇಪಿತರಾಗಿ ಹಿಂದೂ ಮುಸ್ಲಿಮರ ಭಾವೈಕ್ಯಕ್ಕೆ ಸಾಂಕೇತಿಕವಾದ ಧ್ವಜವೊಂದನ್ನು ರೂಪಿಸಲು ಪಿಂಗಳಿ ವೆಂಕಯ್ಯ ಅವರನ್ನು ಕೋರಿದರು. ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ ಧ್ವಜವನ್ನು ಅಧಿಕೃತ ರಾಷ್ಟ್ರಧ್ವಜ ಅಂತ ಘೋಷಣೆ ಮಾಡಲಾಯಿತು. 1947 ಜೂನ್ 23 ರಾಜೇಂದ್ರ ಪ್ರಸಾದ್, ಅಬ್ದುಲ್ ಕಲಾಂ ಆಜಾದ್, ಸರೋಜಿನಿ ನಾಯ್ಡು, ಶ್ರೀ ರಾಜಗೋಪಾಲಾಚಾರ್ಯ, KM ಮುನ್ಸಿ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಒಳಗೊಂಡಂತೆ ರಾಷ್ಟ್ರಧ್ವಜದ ಸಮಿತಿ ರಚನೆಯಾಯಿತು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಜುಲೈ 22, 1947 ಸೂಕ್ತ ಮಾರ್ಪಾಡುಗಳೊಂದಿಗೆ ಸ್ವರಾಜ್ಯ ಧ್ವಜ ತ್ರಿವರ್ಣ ಧ್ವಜವಾಗಿ ಭಾರತದ ಐಕ್ಯತೆಯ ಪ್ರತಿಬಿಂಬವಾಗಿ ರೂಪ ತಾಳಿತು. ಸಂವಿಧಾನದ ಅಂಗೀಕಾರದೊಂದಿಗೆ ಜನವರಿ 26, 1950ರಂದು ಭಾರತದ ಗಣರಾಜ್ಯದ ರಾಷ್ಟ್ರಧ್ವಜವಾಗಿ ಮಾನ್ಯವಾಯಿತು. ಕರ್ನಾಟಕದ ಮೊದಲ ಕೈಮಗ್ಗ ಧ್ವಜಬಟ್ಟೆ ತಯಾರಿಕಾ ಕೈಗಾರಿಕಾ ಕೇಂದ್ರ ನಮ್ಮ ಧಾರವಾಡದ ಹೆಮ್ಮೆಯ ಗರಗ. ಏನೇ ಆಗಲಿ ನಮ್ಮ ರಾಷ್ಟ್ರಧ್ವಜ ನೇಯುವ ಪುಣ್ಯದ ಕೆಲಸ ನಮ್ಮ ಕರುನಾಡಿಗಿದೆ. ಆದರೆ ಇಲ್ಲಿ ರಾಷ್ಟ್ರಧ್ವಜ ನೇಯುವಿಕೆಯ ಕೆಲಸದಿಂದ ಆ ನೇಕಾರರ ಬದುಕು ತೃಪ್ತಿದಾಯಕವಾಗಿಲ್ಲ ಎಂಬುದು ದುಃಖದ ಸಂಗತಿ. ಇದಕ್ಕೆ ಇಲ್ಲಿಯವರೆಗೂ ಕೇಂದ್ರ ಸರ್ಕಾರವೇ ಆಗಲಿ ರಾಜ್ಯ ಸರ್ಕಾರವೇ ಆಗಲಿ ಆ ನೇಕಾರರ ಹುದ್ದೆಗೆ ತಕ್ಕ ಸಂಬಳದ ವಿಚಾರವನ್ನು ಪರಿಣಾಮಕಾರಿಯಾಗಿ ಪರಿಗಣಿಸಿಲ್ಲ.
ಅವರ ಶ್ರಮದ ದುಡಿಮೆಯ ಅವರ ಸಂಬಳವಾಗಿದೆ ಹೊರತು ಸರ್ಕಾರ ಇದುವರೆಗೂ ಅದಕ್ಕೆ ನಿಗದಿತ ಸಂಬಳದ ಯಾವುದೇ ರೀತಿಯ ಯೋಜನೆ ರೂಪಿಸಿಲ್ಲ. ಆದರೂ ದೇಶ ಸೇವೆಯೇ ನಮ್ಮ ಪುಣ್ಯದ ಕೆಲಸ ಎಂಬ ಪರಿಕಲ್ಪನೆ ಗರಗದ ಜನತೆಯದ್ದು. ದಿಕ್ಕು ದಿಕ್ಕಲಿ ಭಾವ ಬಂಧನ, ಹರಿವ ನೀರೆಲ್ಲ ವೇದ ವಾಚನ, ಸುತ್ತ ಗಾಳಿಯಲ್ಲಿ ಶಾಂತಿ ಚಿಂತನ, ಮಣ್ಣ ಕಣ ಕಣದಿ ಕರುಣೆ ಕಂಪನ.